ನಮಸ್ಕಾರ ಸ್ನೇಹಿತರೆ, ಬನ್ನಿ ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಶಾಕಿಂಗ್ ಸುದ್ದಿಯೊಂದಿಗೆ ನಾನು ನಿಮ್ಮೊಂದಿಗೆ. ಮಗಳನ್ನೇ ಕೊಂದ ಪಾಪಿ ತಂದೆ, ಕಾರಣ ಅನುಮಾನಂ ಪೆದ್ದ ರೋಗಂ ಎನ್ನುವ ಗಾದೆ ಮಾತಿನಂತೆ ಪ್ರೀತಿಸಿ ಮದುವೆಯಾದ ಮಂಜಪ್ಪ ಹಾಗೂ ಮಂಗಳ ದಂಪತಿಗಳ ಮಗಳೇ ಈ 5 ವರ್ಷದ ಪುಟಾಣಿ ವೇದ. ಸಂಸಾರ ಎಂದರೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತವೆ. ಈ ರೀತಿಯ ಸಣ್ಣ ಪುಟ್ಟ ಜಗಳಗಳೇ ಕೊನೆಯಲ್ಲಿ ಸಾವಿನಲ್ಲಿ ಅಂತ್ಯವಾಗುತ್ತವೆ. ಅದೇ ರೀತಿಯಲ್ಲಿ ವೇದಾಳ ವಿಷಯದಲ್ಲೂ ಕೂಡ ಹೀಗೆ ಆಗಿದೆ. ಅನುಮಾನಂ ಪೆದ್ದ ರೋಗಂ ಎನ್ನುವ ನಾಣ್ಣುಡಿಯಂತೆ ವೇದ ನನ್ನ ಮಗಳ ಅಥವಾ ಬೇರೆಯವರ ಸಂಬಂಧದಿಂದ ಹುಟ್ಟಿದ ಮಗಳ ಎನ್ನುವ ಹೆಂಡತಿಯ ಮೇಲಿನ ಅನುಮಾನಕ್ಕಾಗಿ ಏನೂ ಅರಿಯದ ಕಂದಮ್ಮನ ಬಲಿಯಾಗಿದೆ. ತಂದೆ ಎಂದು ಹೇಳಿಕೊಳ್ಳುವುದಕ್ಕೂ ನಾಚಿಕೆಯಾಗುವ ಈ ವ್ಯಕ್ತಿ ಕುಡಿದ ಅಮಲಿನಲ್ಲಿ ತನ್ನ ಸ್ವಂತ ಮಗಳ ತಲೆಗೆ ಬಲವಾಗಿ ಒಲೆ ಊದುವ ಪೈಪಿನಲ್ಲಿ ಹೊಡೆದು ಹಲ್ಲೆ ಮಾಡಿರುತ್ತಾನೆ. ಇದರಿಂದ ಮಗು ಮರಣ ಹೊಂದಿರುತ್ತದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಈ ಚಿತ್ರದಲ್ಲಿ ಕಾಣುತ್ತಿರುವ ಈ ವ್ಯಕ್ತಿಯೇ ವೇದಾಳ ಸಾವಿಗೆ ಕಾರಣ. ಈ ಆರೋಪಿಯೇ ವೇದಾಳ ತಂದೆ ಮಂಜಪ್ಪ. ಕೇವಲ 5 ದಿನಗಳಲ್ಲಿ ಈ ಪ್ರಕರಣವನ್ನ ಭೇದಿಸಿ ಈ ಪ್ರಕರಣಕ್ಕೆ ಒಂದು ಅಂತ್ಯವನ್ನು ಆಡಿದ ಪೊಲೀಸ್ ಇಲಾಖೆಗೆ ಹಾಗೂ ಈ ಪ್ರಕರಣವನ್ನು ಇಷ್ಟು ಬೇಗ ಅಂತ್ಯ ಕಾಣಿಸಿದ ಇಲಾಖೆಯ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಅಪ್ರಾಪ್ತ ಮಗಳನ್ನು ಕೊಲೆ ಮಾಡಿದ ತಂದೆಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀ ಜಿತೇಂದ್ರ ಕುಮಾರ್ ದಯಾಮ್, IPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ಪೊಲೀಸ್ ಉಪಾಧ್ಯಕ್ಷರಾದ ಹಾಲಮೂರ್ತಿ, ಅಜ್ಜಂಪುರ ಪೊಲೀಸ್ ನಿರೀಕ್ಷಕರಾದ N ವೀರೇಂದ್ರ ಹಾಗೂ PSI ರವರುಗಳಾದ DV ತಿಪ್ಪೇಶ್, ಶ್ರೀಧರ್ ನಾಯಕ್, ಕೃಷ್ಣ ನಾಯಕ್, ಚಂದ್ರಮ್ಮ ಹಾಗೂ ಸಿಬ್ಬಂದಿಗಳಾದ ಗುರುಮೂರ್ತಿ, ಮಧು, ಓಂಕಾರಮೂರ್ತಿ, ಬಸವರಾಜಪ್ಪ, ಉಮೇಶ್, ಕಿರಣ್ ಕುಮಾರ್, ದಯಾ, ಮೇಘ ಹಾಗೂ ಜೀಪ್ ಚಾಲಕ ಶಿವಾನಂದ್ ಈ ತಂಡವನ್ನ ಶ್ಲಾಘಿಸಿದರು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ
ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಮ್ಮ ನಿಮ್ಮೆಲ್ಲರ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಾರೆ.